ಉಪಾಧ್ಯಕ್ಷ ಆಫರ್ ಮಾಡ್ತಾ ಇದ್ದಾರೆ. ಮಾಡಲಿ ಚಲೋ ಅಲ್ರಿ, ಒಳ್ಳೇದು. ಅವರು ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಆದ್ರಂದ್ರೆ ಅಲ್ಲಿ ಮಾತು ಮೀಟಿಂಗ್ನಾಗ ಹೋಗಿ ಯತ್ನಾಳನ್ನು ತೊಗೊಲೇಬೇಕು, ಯತ್ನಾಳನ್ನು ವಿರೋಧ ಪಕ್ಷ ನಾಯಕ ಮಾಡ್ಬೇಕಂತ ಅಲ್ಲಿ ಒತ್ತಾಯ ಮಾಡ್ತಾರೆ. ಒಳ್ಳೇದಲ್ಲ. ಒಳಗೆ ಹೋಗ್ಬೇಕು. ಮನ್ಯಾಗ ಹೊರಗೆ ಕೂತು ಇದು ಮಾಡ್ಕಿಂತ ಒಳಗೆ ಹೋಗಿ ಕೂತು ಬ್ಯಾಗ. ನಾ ಮೊದಲು ಕೋರ್ ಕಮಿಟಿ ಮೆಂಬರ್ ಇದ್ದೆ, ಅನಂತಕುಮಾರ್ ಅಧ್ಯಕ್ಷ ಇದ್ದಾಗ, ಮತ್ತು ರಾಜ್ಯ ಉಪಾಧ್ಯಕ್ಷ ಇದ್ದೆ. ರಾಜ್ಯ ಉಪಾಧ್ಯಕ್ಷ ಇದ್ದಾಗ ನಮ್ಮ ಬಸವರಾಜ ಪಾಟೀಲ್ ಸ್ಟೇಡಿಯಮ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ, ನಾನೇ ಜಗಳ ಕೊಡಿಸೋದೆ. ಇದೇ ಚರಂತಿ ಮಠರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ, ಅವ್ರು ಟಿಕೆಟ್ ಕೊಡಿಸೋದೆ. ಒಳಗಿದ್ದೀವಿ ಅಂದ್ರೆ ಕುಸ್ತಿ ಆಡೋಕ್ಕೆ ಭಾಳ ಚಲೋ ಆಗ್ತದೆ. ನಮ್ಮವರೆಲ್ಲ ಒಳಗೆ ಹೋದ್ರಂದ್ರೆ ಯತ್ನಾಡ್ರು ಒಳಗೆ ತಗೋರಿ, ವಿರೋಧ ಪಕ್ಷ ನಾಯಕರು ಮಾಡಿರತ್ತು ಒತ್ತಾಯಕ್ಕೆ ಒಳ್ಳೇದಾಗ್ತದೆ. ಅವ್ರು ಏನು ಗೇಮ್ ಮಾಡಲಿ ನಾವು ಗೇಮ್ ಆಡ್ಕೊತಿರ್ತೀವಿ. ಡಿವೈಡ್ ಮಾಡಬೇಕು ಟೀಮ್ ಅನ್ನೋದು. ಡಿವೈಡ್ ಆಗೋದಿಲ್ಲ ರೀ, ಮನಸ್ಸುಗಳಿಗೆ ಹೊಡೆದಾವು. ಈಗ ಡಿವೈಡ್ ನೋಡ್ರಿ, ಈಗ ಯಾವುದೇ ಮನುಷ್ಯನ ಆತ್ಮಸಾಕ್ಷಿಗೆ ಮತ್ತು ಅವನ ವೈಯಕ್ತಿಕ ಜೀವನದಲ್ಲಿ ಇವರು ಅನ್ಯಾಯ ಮಾಡ್ಯಾರ. ಯಾರಿಗೆ? ರಮೇಶ್ ಜಾರಕಿಹೊಳಿಗೆ ಮಾಡ್ಯಾರೆ, ಕುಮಾರ್ ಬಂಗಾರಪ್ಪಗೆ ಮಾಡ್ಯಾರೆ, ಅಲ್ಲಿಂದ ನಮ್ಮ ಹರೀಶಿಗೆ ಮಾಡ್ಯಾರೆ. GM ಸಿದ್ದೇಶ ಪಾಪ ಪುಣ್ಯಾತ್ಮ, ಅವ್ರ ತಂದೆ GM ಮಲ್ಲಿಕಾರ್ಜುನಪ್ಪನವರು ಸಿದ್ದೇಶ್ವರು. ಈ ಯಡಿಯೂರಪ್ಪ ಕಾರ್ ಇರಲಿಲ್ಲ ರೀ ಮೊದಲ. ಅದೇ ಸಿದ್ದೇಶ್ವರವ್ರ ತಂದೆ ಅವರೇ ಕಾರ್ ಕೊಡ್ತಿದ್ರು, ಕರ್ನಾಟಕ ಪ್ರವಾಸ ಮಾಡ್ಲಿಕ್ಕೆ ಇವ್ರಿಗೆ ರೊಕ್ಕ ಕೊಡ್ತಿದ್ರು. ಅವ್ರ ಮನೆತನಕ್ಕೆ ದ್ರೋಹ ಮಾಡ್ಯಾರ. ಇವೆಲ್ಲ ಮನಸ್ಸು ಒಂದಾಗ್ತಾವೆ ರೀ. ಮನಸ್ಸು ಯಾವಾಗ ಒಂದಾಗ್ತಾವೆ? ಸಣ್ಣ ಪುಟ್ಟ ಇದ್ರೆ ಮನಸ್ಸು ಕೂಡ್ತಾವೆ. ನೀವು ಅವ್ರ ಮನೆಯೇ ಹಾಳು ಮಾಡಿರಿ. ನೇರವಾಗಿ ಶಾಮನೂರು ಶಿವಶಂಕರಪ್ಪರ ಸೊಸೆಯನ್ನು ನೀವು ಚುನಾವಣೆಯಲ್ಲಿ ಮಾಡಿರಿ, ಇಟ್ಟು ದುಡ್ಡು ತೊಗೊಂಡ್ರಿ ಅಂತೇಳಿ ಕಾಂಗ್ರೆಸ್ಸಿನ ಒಬ್ಬ ಶಾಸಕ ನಾನು ಬಲ್ಲಿ ದಾಖಲೆ ಅದಾವ ಬಿಡುಗಡೆ ಮಾಡ್ತೀನಿ ತಾನೆ ವಿಜೇಂದ್ರ ಹೇಳಬೇಕಾಗಿತ್ತು. ನೀನು ಏನು ದಾಖಲೆ ಇದ್ದು ಬಿಡುಗಡೆ ಮಾಡಿ ನಮ್ಮ ರೇಣುಕಾಚಾರ್ಯ ಬಗ್ಗೆ ತಿಳಿದ ಇಲ್ಲ. ಅಂದರೆ ದ್ರೋಹ ಮಾಡಿದವರು ಮಾತೃಪಕ್ಷಕ್ಕೆ ದ್ರೋಹ ಮಾಡಿದವರು ಅವ್ರ ಅಪ್ಪ ಪೂಜ್ಯ ತಂದೆಯವರ ಕಿರಿಯ ಮಗ ರಾಜ್ಯ BJP ಅಧ್ಯಕ್ಷ. ಖರ್ಗೆದು ತಲೆ ಕೆಟ್ಟೈತಿ, ಅದು ತಲೆ ಸುದ್ದಿಲ್ಲ, ಇಟ್ಟು ವಿಷ ತುಂಬ್ಕೊಂಡೈತಿ. RSS ಏನು ಬ್ಯಾನ್ ಮಾಡ್ತೀನಿ, ಮೊದಲು PFI ಬ್ಯಾನ್ ಮಾಡಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ಸರ್ಕಾರಕ್ಕೆ ದೇಶದ್ರೋಹಿ ಕೆಲಸ ಮಾಡ್ಲಕತ್ತಾರ. ಅದನ್ನು ಬಿಟ್ಟು ನಿಮಗೆ ಏನು ನೈತಿಕತೆ ಇದೆ ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ? ಖರ್ಗೆ ಅವರಿಗೆ ನೀವು ಏನು ಮಾಡಿರಿ? ದಲಿತ ಸಮುದಾಯಕ್ಕೆ ಗುಲ್ಬರ್ಗಾದ ಎಷ್ಟು ಮನೆ ಕಟ್ಟಿಕೊಟ್ರಪ್ಪ? ಇಷ್ಟೆಲ್ಲ ಈ ದೇಶ ವಿದೇಶದಲ್ಲಿ ಆಸ್ತಿ ಮಾಡಿರತ್ತೇಳಿ ನಾವು ಫೇಸ್ಬುಕ್ನಲ್ಲಿ ನೋಡ್ತೀವಿ. ಖರ್ಗೆರ ಆಸ್ತಿ ಎಟ್ಟೈತಿ, ಕೊಡಗುದಾಗ ಎಟ್ಟೈತಿ, ಬೆಂಗಳೂರಿನಾಗ ಎಷ್ಟು ಕಾಂಪ್ಲೆಕ್ಸ್ ಅದಾವು, ವಿದೇಶದಲ್ಲಿ ಎಟ್ಟೈತಿ, ಎಲ್ಲ ದಾಖಲೆ ಸಹಿತ ಬರ್ಲಕತ್ತಾವು. ಅದನ್ನೆಲ್ಲ ಮಾರಿ ನೀವು ಇಡೀ ಕರ್ನಾಟಕ ದಲಿತರಿಗೆ ಮನೆ ಕಟ್ಸ್ಕೊಡ್ಬೋದು. ನೀವು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಲ್ಲ ಇವರೆಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅನುಯಾಯಿಗಳು. ಈ ಪ್ರಿಯಾಂಕಾ ಖರೆ ಅಂದು ಪೂರ್ತಿ ಮತ ಪ್ರಮಾಣ ಆಗಿದೆ. RSSನ್ನು ಎಂಥ ನೆಹರೂಗೆ ಬ್ಯಾನ್ ಮಾಡೋದಾಗೆಲ್ಲ. ನೆಹರು ಭಾರಿ ಪವರ್ಫುಲ್ ಇದ್ದ. ಅವಾಗ ಸರ್ದಾರ್ ವಲ್ಲಭಭಾಯ್ ಪಟೇಲರು ವಿರೋಧ ಮಾಡಿದಾರೆ ಅದಕ್ಕೆ. ಮುಂದದು ತಾವೇ ವಾಪಸ್ ತೊಗೊಂಡ್ಬಿಟ್ರು. ವಲ್ಲಭಭಾಯ್ ಪಟೇಲ್ ಗೃಹ ಮಂತ್ರಿಗಳಿದ್ದಾಗ ಅದನ್ನು ವಾಪಸ್ ತೊಗೊಂಡ್ರು. ಈ ವ್ಯಕ್ತಿ ಇವು ಅನ್ಬಾರ್ದು ನಾವು. ಏನಾದ್ರು ಸ್ವಲ್ಪ ತಲೆಗಿಲಿ ಮೆದಳಿದ್ರೆ ಯಾವ ಕಾಲಕ್ಕೂ RSSನ್ನು ಈ ದೇಶದ ಒಂದು ರಕ್ತದಿಂದ ಮಣ್ಣಿನಿಂದ ಯಾರಿಗೂ ತೆಗಿಲಿಕ್ಕಾಗೋದಿಲ್ಲ.